ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಓಂ ಶಿವಂ, ಓಂ ಫ್ರಮ್ ಶಿವಂ ಥರ ಆಗಲಿ. ಸೊ ಟ್ರೈಲರ್ ಲಾಂಚ್ ಮಾಡೋಣ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮೊದಲನೇದಾಗಿ ಓಂ ಶಿವ ಇದು ನನ್ನ ಡೆಬ್ಯೂ ಸಿನಿಮಾ. ಈಗ ಏನು 3 ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ್ ಅಡ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡೆಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ, ಹೀರೋಯಿನ್ಗಾಗಲಿ, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ, ಇದೇ 5ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾಯಿದ್ದೀವಿ. ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ. ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇಲ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾಳೆ, ಅದೊಂದು ಕಂಟೆಂಟ್ ಇದೆ. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ, ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಅದರಿಂದ ಆಚೆ ಹೆಂಗೆ ಬರ್ತಾರೆ ಅನ್ನೋದೊಂದು ಸಿನಿಮಾಲಿದೆ. ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಮ್ಯಾಮ್ ಬನ್ನಿ. ಆ್ಯಂಡ್ ಇದೇ ಸೆಪ್ಟೆಂಬರ್ 5ನೇ ತಾರೀಕು ತೆರೆ ಮೇಲೆ ಬರ್ತಾ ಇದ್ದೀವಿ. ಆ್ಯಂಡ್ ಇದು ಡಿಸ್ಟ್ರಿಬ್ಯೂಟ್ರ್ ಬಂದು ವಿಜಯ್ ಸಿನಿಮಾಸ್ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ 5ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಇದು ನಂದು 3 ಪಾತ್ರ 3 ಶೇಡಲ್ಲಿ ಬರುತ್ತೆ ಸರ್. ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಒಂದು ಪ್ಯಾಥು ಬ್ರೇಕಪ್ ಆದಾಗ ಒಂದು ಸಿಚುಯೇಷನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ ಕ್ಯಾರೆಕ್ಟರ್ ಒಂದಿದೆ ಸರ್. ನಡೀತು ಸರ್. ನಾನು ಡೈರೆಕ್ಟರ್ ನನ್ನ ಜೊತೆ ಆಲ್ಮೋಸ್ಟ್ ಒಂದು 7 to 8 months ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು. ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸರ್ ಹೋಗಿದ್ದು ಸರ್. ಸರ್ ಇಲ್ಲ ಸರ್, ಕನ್ನಡ ಮಾತ್ರ ಸರ್. ಸರ್ ಅದು ನನಗೆ ಗೊತ್ತಿಲ್ಲ ಸರ್. ನಾನು ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದ್ದೀನಿ ಸರ್. ಹೇಳಿದ್ದೀನಿ ಸರ್ ಮೊದಲೇ, ಕಾರಲ್ಲಿ ಇಬ್ಬರು ಅಪ್ಪ ಮಕ್ಕಳು ಪ್ರೊಡ್ಯೂಸರ್ ಆಗಿದ್ರು. ಕಾರಲ್ಲಿ ಬರ್ತಾ ಇದ್ವಿ, ಕಾರ್ ಹೇಳಿದ್ಮೇಲೆ ನಾನು ಆರ್ಟಿಸ್ಟ್, ಅವ್ರ ಪ್ರೊಡ್ಯೂಸರ್ ಸರ್. ಅದೇ ಥರ ಮನೆಗೆ ಬಂದ್ಮೇಲೆ ಮಗ ಸರ್, ಮುದ್ದಾದ ಮಗ ಸರ್. ಅವ್ರಿಗೆ ಸರ್, ಆದ್ರೆ ಅವ್ರ ಮನೇಲಿ ಮಾತ್ರ ಮಗ, ಅಲ್ಲಿ ಮನೇಲಿ ಇಸ್ಕೋಬೋದು ಸರ್, ಸಿನಿಮಾಲಿ ಇಸ್ಕೊಳ್ಳೋದು. ಸರ್ ನನಗೆ ಆ್ಯಕ್ಚುಲಿ ಇದು ನಾನು ಫಾರಿನ್ ದುಬೈಲಿ ಹೋಗ್ತಾ ಇದ್ದಲ್ಲ ಸರ್, ಆಗ ಹೋಗಿ ಬಂದಿರೋದೇ ಫ್ಲೈಟ್ಸು. ಯಾಕಂದರೆ ಆರ್ಟಿಸ್ಟ್ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು. ನಮ್ದು ಅದೇ ಫ್ಲೈಟ್ ಚಾರ್ಜಸ್ಸೇ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಖಂಡಿತ ಸರ್. ವರ್ಧನ್ ಸರ್, ಯಶ್ ಶೆಟ್ಟಿ ಸರ್, ಸುಧಿ ಸರ್, ಆಮೇಲೆ ಇವತ್ತೆಲ್ಲಾದ್ರೂ ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಿತ್ತು ಸರ್. ಮ್ಯಾಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದ್ದೀನಿ ದುಬೈಯಲ್ಲಿ. ಒಂದು 3 months ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈದನೇ, ಶೋಭಾ ಅವ್ರಂತ ಮಾಡಿದ್ದೀನಿ. ಮ್ಯಾಮ್ ಬಿಸ್ನೆಸ್ ಮ್ಯಾಮ್, ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್, ಸಿನಿಮಾ ನನ್ನ ಪ್ಯಾಷನ್ ಮ್ಯಾಮ್. ಯಾವ್ದಾರ ಮ್ಯಾಮ್ ಸಿನಿಮಾದ ಮ್ಯಾಮ್, ಅದು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಧೈರ್ಯ ಮಾಡಿ ಹಾಕಿದ್ದಾರೆ. ಸರ್ ನಂದು ಹೇಳಿದೆ ಸರ್, ಪ್ರೊಫೆಷನ್ ಅಂತ ಬಂದರೆ ನನ್ನ ಬಿಸ್ನೆಸ್ ಸರ್. ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾ ಅಲ್ವಾ ಸರ್, ಇನ್ನೂ ಸ್ವಲ್ಪ ಕಲಿತಾ ಇದ್ದೀನಿ ಸರ್. ಮುಂದೆ ಖಂಡಿತ ಎಲ್ಲ ಕಲ್ತ್ಕೊತೀನಿ ಸರ್. ಇನ್ನೊಬ್ಬ ತಮ್ಮ ಇದ್ದಾನೆ ಸರ್, ಅವನಿಗೊಂದು ಆಲ್ರೆಡಿ ಪ್ರಾಜೆಕ್ಟ್ ನಡೀತೀನಿ ಸರ್. ಏನೇ ಮಾಡಿದ್ರು ಇಬ್ಬರಿಗೂ ಸಮವಾಗಿ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಈಗ ಡೈರೆಕ್ಟರ್ನ ಕೇಳ್ಬಿಡೋಣ. ಆ ಕ್ವಶನ್ ಕೇಳಿದ್ರಲ್ಲ, ಆನ್ಸರ್ ಮಾಡ್ಬಿಡಿ. ಎಲ್ಲರಿಗೂ ನಮಸ್ತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ.
ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ 3 ಸಾಂಗ್ ನಾವು ರಿಲೀಸ್ ಮಾಡಿದ್ವಿ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ರು ಪ್ಯಾಥೋ ಸಾಂಗ್, ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು, ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಜೊತೆಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ, ಅದು ಶಿವಂ ಸಾಂಗ್. ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ. NM ಕೀರವಾಣಿ ಅವರ ಅಸ್ಟೆಂಟ್ ಕೊಟ್ಟರು, ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಆಡ್ಲಿ ಸರ್. ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ 1ಕ್ಕೆ ಲೂಸ್ ಮಾದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ, ಇನ್ನೊಂದು ಡುಯೆಟ್ ಸಾಂಗ್. ಅದು ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್, ಜೊತೆಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್. ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ. ಇನ್ ಕೇಸ್ ಆ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ, ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ. ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ, ಇವಾಗ ಸಿಂಗಲ್ ಪೇರೆಂಟ್ಸ್ ಗಳ ಪ್ರಾಬ್ಲಮ್ ಏನಿದೆ, ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ತಗೊಂಡು ಹೋಗಿದ್ವಿ. ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ, ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ, ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಅಥವಾ ಮೆಸೇಜ್ ಅಲ್ಲಿ, ಆ ಮೆಸೇಜಿಗೆ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಕೊನೆಗೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ. ಅಗೇನ್ ಈ ಟೈಮಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು, ನನ್ನ ಫಸ್ಟ್ ಸಿನಿಮಾಕ್ಕೆ ಸುನೀಲ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದವರು, ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಚಮಕ್ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗೋದು, ಇದೆಲ್ಲ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ, ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಸರ್ ಸ್ವಲ್ಪ ಅಲ್ಲೆಲ್ಲ ಇದೀವಿ, ಜಾಸ್ತಿ ಏನು ವಯಸ್ಸಾಗಿಲ್ಲ. ಸೂಪರ್ ಸರ್. ಹಂಗಾದ್ರೆ ಚಿಕ್ಕ ಹುಡುಗ ಹೇಳಿಲ್ಲ ಸರ್, ಕಾಲೇಜಲ್ಲಿ ಇದ್ದಾಗ ನೋಡಿದ್ದು ಒಂದಿದ್ದು, ಡಿಗ್ರಿ ಅವಾಗಿನ ಫೈನಲ್ ಇಯರ್ ಮಾಡ್ತಾ ಇದ್ದಿದ್ದು, ಆಗ ನೋಡಿದಂತ ಸಿನಿಮಾ, ತುಂಬಾ ಇಷ್ಟ ಆಗಿದ್ದಂತ ಸಿನಿಮಾ. ಒಂದು 10 ಸತಿ ನೋಡಿದ್ವಿ ಕೂತ್ಕೊಂಡು ಥಿಯೇಟರ್ ಅಲ್ಲೇ ಸರ್. ಇಡೀ ಕಾಲೇಜ್ ಒಂದು 60-70 ಜನ ಕರ್ಕೊಂಡು ಗುಡ್ಡೆ ಹಾಕೊಂಡು ಹೋಗಿ ನೋಡಿದಂತ ಸಿನಿಮಾ. ಇವತ್ತು ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ಮೊದಲಿಗೆ ಹಾಗೇನು ಈ ಸಿನಿಮಾ ಬಗ್ಗೆ ಆಲ್ರೆಡಿ ಸಾಕು ಅನ್ನೋಷ್ಟು ಆಲ್ರೆಡಿ ಮಾತಾಡ್ಬಿಟ್ಟಿದ್ರಿ ತುಂಬ ಸಲ. ಇದು ಟ್ರೈಲರ್ ರಿಲೀಸ್ ಇವೆಂಟ್ ಆಗಿರೋದ್ರಿಂದ ಮೊದಲಿಗೆ ಎಲ್ಲರೂ ಥ್ಯಾಂಕ್ ಯು. ಇನ್ನು 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕರ ಸಂಪೂರ್ಣವಾಗಿ ಹೇಳಿದ್ದಾರೆ. ಮೊದಲಿಗೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಸಿನಿಮಾ ರಿಲೀಸ್ ಆದಾಗಲೂ ಇದೇ ಥರ ಎಲ್ಲರೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ. ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ಈ ಇವೆಂಟ್ಗೆ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹೀರೋಗೆ 3 ಜನಕ್ಕೂ ತುಂಬ ಒಳ್ಳೇದಾಗಲಿ, ಹಾಗೆ ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು. ಅಲ್ಲ, ಅಪೂರ್ವ ಮೇಡಮ್ ಬಂದಿದ ತಕ್ಷಣ ಬರ್ತಾರೆ, ಅವ್ರಿಗೆ ಹೇಗ್ ಕರಿಬೇಕಂದ್ರೆ ಹಿರಿಯ ನಟಿ ಅಪೂರ್ವ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೇಕಂತ ಅನ್ಕೊಂಡೆ. ಬಟ್ ಬಹಳಷ್ಟು ಅನುಭವವನ್ನ ಪಡ್ಕೊಂಡಿರುವಂತ ನಟಿ ಅಪೂರ್ವ ಅವರು. ಹೌದು, ಬಹಳಷ್ಟು ಅಪೂರ್ವಗಳ ಅನುಭವದ ಜೊತೆ ಕಿರಿಯ ನಟಿ ಅಂತ ಹೇಳ್ಬೇಕು ನಾವು. ಸೊ ಮ್ಯಾಮ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ನಮ್ಮ ಸಿನಿಮಾನು ಜನಗಳ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ. ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ, ಹಾಗಾಗಿ ಬಂದು ನೋಡಿ. ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ, ತಾಯಿ ಆಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಅದನ್ನೇ ಮಾಡ್ತಾರೆ. ಅದೇ ರೀತಿ ಮಕ್ಕಳೂ ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೆ ಬೀಳ್ತಾರೆ. ಇದು ಎರಡನ್ನೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಎಂಕರೇಜ್ ಮಾಡಬೇಕು ಅಥವಾ ತಿಳುವಳಿಕೆ ಕೊಡಬೇಕು, ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲಾಂದರೆ ತಾಯಿ ತಂದೆನೇ ಆಗಿರಲಿ ಒಳ್ಳೇದು ಮಾಡಬೇಕು ಅಂತ ಹೋದರೂ ಏನಾರು ಎಡವಟ್ಟಾದರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಪಾತ್ರ. ಅಲ್ವಿನ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು, ಸುನೀಲ್ ಸರ್ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಮಾಡ್ತಿದ್ದಾರೆ, ಮತ್ತು ಹೀರೋಯಿನ್ ಆಲ್ರೆಡಿ ಇದು 4ನೇ ಸಿನಿಮಾ. ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಮೂಲಕ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯವಾಗಿ ನಿಮಗೆ ಈ ಬಜಾರಿ ಪಾತ್ರಗಳು ಜಾಸ್ತಿ ಬರುತ್ತೆ, ಇದರಲ್ಲಿ ನೋಡಿದಾಗ ಏನೋ ಸ್ವಲ್ಪ ಸಾಫ್ಟ್ ಲೈನ್ ಇದೆ ಅಂತ
ಇದರಲ್ಲೂ ಬಜಾರಿತನ ಇದೆ. 3 ಥರ ಕ್ಯಾರಿ ಆಗುತ್ತೆ. ಒಂದು ಅಂಬಲ್ ತಾಯಿ ಆಗಿರ್ಬೋದು, ಸಾಫ್ಟು, ಬಜಾರಿ, ಪಕ್ಕ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಇದರಲ್ಲಿ. ಮತ್ತು ಬೇರೆ ಪಾತ್ರದಲ್ಲೂ ನಾನು ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ. ತುಂಬ ಖುಷಿ ಆಗುತ್ತೆ ಚೇಂಜಸ್ ಇರೋದ್ರಿಂದ. ಕಲಾವಿದರಿಗೆ ಆಗಲೇ ಖುಷಿ ಆಗೋದು, ಹಾಗಾಗಿ ಸಂತೋಷ ಇದೆ ಇದರಲ್ಲಿ. ಥ್ಯಾಂಕ್ ಯು ಅಪೂರ್ವ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಮಾಡೋ ಅಷ್ಟು ಛಲದಿಂದ ಒಳ್ಳೆ ಬಿಸ್ನೆಸ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀರಾ. ಮೊದಲಿಗೆ ನಿಮ್ಗೆ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಯಾವಾಗ ಅನ್ಸ್ತು ಸರ್ ನಿಮ್ಗೆ ಥಾಟ್ ಪ್ರೊಡ್ಯೂಸ್ ಮಾಡ್ಬೇಕಂತ? ನನಗೆ 1 ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು, ಬಟ್ ತುಂಬಾ ಆಸೆ ಇತ್ತು. ಒಂದು 20 years ಬ್ಯಾಕೆ ತುಂಬಾ ಇಷ್ಟ ಇತ್ತು. ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು, ಇಷ್ಟ ಇತ್ತು. ಬಟ್ ನನ್ನ ಕೈಲಿ ಈಗ ಅಂದರೆ ಹೀರೋಗಿ ಮಾಡೋ ಶಕ್ತಿ ಇಲ್ಲ ಅಂತಲ್ಲ, ಈಗ ತೆರೆ ಕಂಡ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದು ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ. ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ. ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಮತ್ತು ನಂದು 3 ಸಾಂಗು ರಿಲೀಸ್ ಆಗಿದೆ. ಅದರಲ್ಲಿ ಎಲ್ಲ ನನಗೆ ಮಾಧ್ಯಮ ತುಂಬ ಸಪೋರ್ಟ್ ಮಾಡಿದೆ, ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ. ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾ ಆಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಹೋಗೋದು. ಈ ಮಾಧ್ಯಮದವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ, ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ. ನನ್ನ ಮಕ್ಕಳ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಇದೆ ನನಗೆ ಸಾರ್ದಿಂದ ಅಂತ. ನಾನು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಮೊದಲನೇ ಸಿನಿಮಾದಲ್ಲಿ ಈ ಥರ ಎಲ್ಲ ನನಗೆ ಒಬ್ಬರು ಬಂದು ನನಗೆ ತುಂಬ ಆಶೀರ್ವಾದ. ಅವರು ನಮ್ಮ ಯಾವತ್ತೂ ಸಹ ಮೊದಲನೇ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಆಸೆ ಪೂರೈಸ್ಕೊಂಡಿದ್ದೀರಾ ಸರ್? ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ. ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳೋದಕ್ಕೆ ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಒಂದು ವಿಜಯ್ ಫಿಲಮ್ ಸರ್ ಇದೆ ಸರ್. ನಾವು ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಇತ್ತು, ಇವಾಗ ಒಂದು 7-8 ಇದೆ. ಪರವಾಗಿಲ್ಲ ಸರ್, ಯಾರು ಬಂದ್ರೂ ನಂದು ಒಂದು ಧೈರ್ಯ ಇದೆ, ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಫಿಲಮ್. ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು 3 ಲ್ಯಾಂಗ್ವೇಜಲ್ಲಿ ಮಾಡಿದೆ ಸರ್ ಸಿನಿಮಾ. ಇದು ಅವ್ನು ಹೇಳಕ್ಕೆ ಬರಲಿಲ್ಲ, ಭಯ ಬಿದ್ದ ಮಗ, ಆದರೆ ನಾನೇ ಹೇಳ್ತಾ ಇದ್ದೀನಿ. 3 ಲ್ಯಾಂಗ್ವೇಜ್ ಮಾಡಾದ್ಮೇಲೆ 3 ಲ್ಯಾಂಗ್ವೇಜ್ ಮಾಡಲಿಲ್ಲ ನಾವು. ಒಂದು ದುಬೈಲಿದ್ದ, ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು. ಬಂದಮೇಲೆ ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ಎಲ್ಲೂ ಬರಲ್ಲ ಪ್ರೆಸ್ ಮೀಟ್ಗೆ ಅಂತ ಮತ್ತೆ ಹೇಳ್ಬಿಟ್ಟು ಅವನು. ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ. ಮುಂದೆ ಅದನ್ನ ಯಾರು ತೊಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಸರ್. ಗೊತ್ತಿಲ್ಲ ಸರ್ ನನಗೆ. ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಯಾರು ಬೇಕಾದ್ರೂ ನಾನು ಅದನ್ನ ನಾನು ರಿಲೀಸ್ ಮಾಡಕ್ ಹೋಗಲ್ಲ. ಅವ್ನು ಕನ್ನಡ ಬಿಟ್ಟು ಬೇರೆದಾದ್ರೆ ನಾನು ಮಾಡಲ್ಲ ಅಂತ ಹೇಳಿದ್ರು ಸರ್. ಸರ್ ಎಲ್ಲ ಆಗ್ಬಿಟ್ಟಿದೆ ಸರ್, ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆಂದ್ರೆ ಈಗ ಅವ್ನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು. ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ಮೇಲೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಕನ್ನಡದಲ್ಲಿ ಇರಲಿ ಸಾಕು ಅಂತ ಅವ್ನ ಮನಸ್ಸಿಗೆ ಬಂದ್ಮೇಲೆ ನೋಡೋಣ. ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವನ ಆಸೆ ನಾನು ನೆರವೇರಿಸ್ಬೇಕು. ಯಾಕೆ ಸುಮ್ಮನೆ ಫಸ್ಟ್ ಇದ್ರಲ್ಲಿ ಮಾಡ್ತೇನೆ, ಮಾಡಲಿ ಅಂತ ಬಿಟ್ಟಿದ್ದೀನಿ ಸರ್. ಬಟ್ ಅವ್ನು ಹೇಳಕ್ಕೆ ಅದ್ ಮಾತು ಅವನೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ಕೇಳಿದ್ದ ಸರ್. ಇದು ಕ್ಲಿಕ್ ಆದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತೀರಾ ಸರ್? ಗೊತ್ತಿಲ್ಲ ಸರ್, ಅದು ನನಗೆ ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನ್ ಮಾಡ್ಬೇಕಂತ ನಿಜವಲ್ಲ ನನಗೆ ಗೊತ್ತಿಲ್ಲ. ಫಸ್ಟ್ ಅವ್ನು ನೋಡ್ತೀನಿ, ಅವ್ನು ಏನ್ ಹೇಳಿದ್ರು ಅದು ನೀವು ಮಾಡಿದ್ದೀನಿ. ಅವನ ಆಸೆ ಏನಿದೆಯೋ ಅದು ಮಾಡಿದ್ದೀನಿ. ನಾನು ಹೇಳಿದೆ 3 ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತ ಹೇಳಿದೆ. ಇಲ್ಲ ಅವನು ಏನೋ ಬೇಡ, ಒಂದೇ ಲ್ಯಾಂಗ್ವೇಜ್ ಸಾಕು, ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಸರ್. ಸೆಪ್ಟೆಂಬರ್ 5ನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡ ಪ್ರೇಮಿ, ಅವ್ನು ಕನ್ನಡಕ್ಕೋಸ್ಕರನೇ ನೋಡಿ, ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ. ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ, ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಹಂಗೇನೆ. ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಲ್ರೆಡಿ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರನ್ನೂ ನೋಡಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ, ತುಂಬ ಖುಷಿ ಆಯಿತು. ನೀವು ನಮ್ಮ
ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು. ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸುನಿ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ, ಮತ್ತು 18ರಿಂದ 20 ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ಥರ ಆ ಜನ್ರೇಷನ್ನ ಅಂದರೆ ಜನ್ರೇಷನ್ ಅವರು ಏನನ್ನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರಿಸೋವಂಥ ಚಿತ್ರ ಇದು. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ್ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈಲರ್ ನೋಡಿದ್ದೀರಾ, ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು. ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ. ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೇರೆ ಥ್ಯಾಂಕ್ ಯು. ಸೊ ನಿಮ್ಗೆ ಹೇಗೆ ಅನಿಸ್ತದೆ? ನೀವು ಶೇಡ್ಸ್ ಬಿಟ್ಟು ನೀವಿರಲ್ವೋ, ನಿಮ್ಮನ್ನು ಬಿಟ್ಟು ಶೇಡ್ಸ್ ಇರಲ್ವೋ? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಮ್ಮ ಹೋಮ್ ಶಿವಮ್ ಟ್ರೈಲರ್ ರಿಲೀಸ್ ಆಗಿದೆ. ಆಲ್ರೆಡಿ ನಮ್ಮ ಒಂದು 3 ಸಾಂಗು ಒಳ್ಳೆ ರೀಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಫಸ್ಟ್ ಆಫ್ ಆಲ್ ಸೌಂಡ್ಸ್ ಅಲ್ಲಿ ಇರ್ತಿರಲ್ಲ, ಜಾಸ್ತಿ ಸೌಂಡ್. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ, ಕಂಟೆಂಟ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಿಂದನೇ ಇಷ್ಟು ರೀಚು. ಈ ಸಿನಿಮಾ ಎಲ್ಲ ಬೇರೆ ಬೇರೆ ಸಿನಿಮಾಗಳು ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 5 ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲೋ ಥಿಯೇಟ್ರಿಗೆ ಬಂದು ನೋಡಬೇಕು, ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ ನನ್ನ ವಿನಂತಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಹಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತಮಿಳ್ನಾಡಲ್ಲಿ ಬಂದಿದ್ದೀನಿ. ಜೋಶ್ ಟೈಮಲ್ಲಿ ನನಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ. ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ. ವೇದಿಕೆ ಮೇಲೆ ಇರೋ ನಮ್ಮದು ಓಂ ಶಿವಮ್ ಟೀಮಿಗೆ ಮತ್ತು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಸುನೀಲ್ ಸರ್ಗೆ ನಮಸ್ಕಾರ. ಮತ್ತು ಪ್ರೆಸ್ ಅವರು, ಮೀಡಿಯಾ ಅವ್ರಿಗೂ ನಮಸ್ಕಾರ. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ. ಇದು ಮೂವಿ ನನಗೆ ಸ್ಪೆಷಲ್ ಏನಂದರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು, ಯಾವುದೋ ಒಂದು ಕ್ರಿಚ್ ಮಾಡ್ಬಿಟ್ಟು ಹೋಗ್ಬೇಕು. ಇದರಲ್ಲಿ ಡೀಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟ್ರು. ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್. ಸೊ ಚೆನ್ನಾಗಿದೆ ನನ್ನ ಪಾತ್ರ. ನಾನು ತುಂಬ ಖುಷಿ ಆಗಿದೆ. ಸೊ ಇವರು ಹೊಸೊಬ್ರ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಥರನೇ ಎಲ್ಲ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರ್ಗವ್. ಮತ್ತು ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಕೃಷ್ಣ ಸರ್, ಪ್ರೊಡ್ಯೂಸರ್ ಸರ್ ತುಂಬ ಎಂಕರೇಜ್ ಮಾಡಿ ನಾನು ಪ್ರತಿಯೊಂದು ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರೆಸಿ ನಂದು ಅವ್ರಿಗೆ ದುಬೈಲಿಂದ ಬರ್ತಾರೆ, ನಾನು ಚೆನ್ನೈಲಿಂದ ಬರ್ತೀನಿ. ಸೊ ಇಬ್ಬರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗೇ ಜಾಸ್ತಿ ಆಗಿದೆ ಪೇಮೆಂಟ್ಗಿಂತ. ಬಟ್ ಖುಷಿ ಆಯ್ತೆ. ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮು, ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದ್ದೀವಿ. ದಯವಿಟ್ಟು ನೀವು ಜನಗಳ ಹತ್ರ ಸೇರಿಸಿ. ಅಂಡ್ ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ. ಅದೇ ತರ ಪ್ರತಿಯೊಂದು ಮೂವಿನೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಡಿ. ಥ್ಯಾಂಕ್ ಯು ಸರ್. ಇಷ್ಟೊಂದು ಇಂಪ್ರೂವೈಸ್ಡ್ ಆಗಿ ವಿಜಯ್ ಅವರೇ, ಥ್ಯಾಂಕ್ ಯು ಗಣೇಶ್ ಜಿ. ಸೊ ಉಗ್ರಂ ರವಿ ಅವರ ಲುಕ್ಸ್ ಆಗಿರ್ಬೋದು, ಅವರ ಅಭಿನಯದ ಮೂಲಕ ಇವಾಗ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಓಂ ಶಿವಂ. ಸೊ ವಿತ್ ಯು ಸರ್. ಶಿವಂ ನಮಃ ಶಿವಾಯ. ಆಲ್ರೆಡಿ ಹೇಳ್ಬಿಟ್ಟು ಓಂ ಶಿವಂ ಬಗ್ಗೆ. ಇದರಲ್ಲಿ ಇನ್ನೊಂದು ಹೇಳಿಲ್ಲ, ಓಮಲ್ಲಿ ಮಾಡಿಲ್ಲ, ಶಿವಮಲ್ಲಿ ಮಾಡಿದ್ದೀನಿ ಉಪ್ಪಿ ಸರ್ ಜೊತೆ. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ. ಆಲ್ವಿನ್ ಸರ್ ನನ್ನ ನಾಮಕ ಮಾಡಿಲ್ಲ. ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ. ಸೊ ಭಾಳ ಸತಿ ಮಿಸ್ ಆಗ್ತದೆ ಸುನೀಲ್ ಸರ್ ಇಂದ. ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಮಿಕ್ ಮಾಡಿದ್ರಿ. ಸೊ ಮಿಸ್ ಆಗ್ತಾ ಇರೋದೆ. ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಭಾಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು, ಮೀಡಿಯಾದವ್ರಿಗೂ. ಯಾಕಂದರೆ ಸಾಂಗ್ಸ್ ಆಲ್ರೆಡಿ 3 ಸಾಂಗ್ಸ್ ಒಳ್ಳೆ ಹಿಟ್ಟಾಗಿದೆ. ಸೊ ಅದೇ ಸರ್ ಟ್ರೈಲರ್ ನೋಡಿದೆ, ಹಿಟ್ಟಾಯಿತು. ಯಾಕಂದರೆ ಓಂ ಶಿವಂ 2 ಪಾಸಿಟಿವ್ ಇರೋದ್ರಿಂದ
ಖಂಡಿತವಾಗ್ಲೂ ಚಿತ್ರನೂ ಹಿಟ್ಟಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ. ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಸ್ಕಾರ, ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಸಿಂಪಲ್ ಸುನಿ ಸರ್ ವಿತ್ ಎಕ್ಸ್ಟ್ರಾರ್ಡಿನರಿ ಮೂವೀಸ್. ಸರ್, ಹೊಸ ಪ್ರಯತ್ನ, ಸಾಕಷ್ಟು ಹೊಸ ತಂಡ ನಿಮ್ಮ ಮುಂದೆ ಇದ್ದಾರೆ. ಸೊ ನಿಮ್ಮ ಹೊಸ ದಿನಗಳು, ಸೊ ಅವಾಗ ನಿಮ್ಗೆ ಪ್ರೋತ್ಸಾಹ ಹೇಗೆ ಸಿಕ್ಕಿತ್ತು, ಇವಾಗ ಅದೇ ತರ ನಮ್ಗೆ ಪ್ರೋತ್ಸಾಹನ ಮಾಡೋಕೆ ಬಂದಿದ್ದೀರಾ. ಮೊದಲಿಗೆ ನಿಮ್ಗೆ ಧನ್ಯವಾದಗಳು. ಟ್ರೈಲರ್ ಹೇಗೆ ಅನಿಸ್ತು ತಮ್ಗೆ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರು ನಮಸ್ಕಾರ. ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ, ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ, ಗೊತ್ತಾಗಲ್ಲ. ಸೊ ಹೇಗೆ ಎಲ್ಲ ಟ್ರೈಲರ್ 2 ಸಲ ನೋಡಿದ್ರು, ಸಿನಿಮಾನು 2 ಸಲ ನೋಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಗೆಳೆಯರು ಮಾಡಿದ ಸಿನಿಮಾ, ಸೊ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ. ಸೊ ನವೀನ್ ಅವ್ರು ಫೋನ್ ಮಾಡಿ ಬರಬೇಕು ಅಂದಾಗ, ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು, ಸಂಜೆ ಸ್ಟುಡಿಯೋ ಇತ್ತು, ಮಧ್ಯ ಖಾಲಿ ಇದೆ, ಸರಿ ಊಟಕ್ಕಾಗುತ್ತೆ ಅಂತ ಬಂದೆ. ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಹಾಕೊಂಡ್ಬರ್ತೀನಿ, ಬಟ್ ಇವ್ರು ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾರ ಫಂಕ್ಷನ್ಗೂ ನಾವು ಕಲರ್ ಟೀ ಹೊಡ್ಸ್ಕೊಂಡು ನಾವು ಹೆಂಗಾಗಿ ಹೋಗ್ಬೇಕು ಅಂತ. ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಭಾರ್ಗವ ಅಂದ್ರೂ ಶಿವ ಅಲ್ಲ, ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ ಅಂತ. ರಾತ್ರಿ ಎಲ್ಲ ನೀವು ನನ್ ತೋರ್ಸಿದ್ರಿ ಅಂತ ಹೇಳಿದ್ರಿ ಸರ್. ಅಂದ್ರೆ ಸರ್ ಫೋನಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ. ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಸುನಿ ಅಂದ್ರೆ ಇವನು ಅಂತ. ನೀವ್ ಈಗ್ಲೂ ಹೀರೋ ಆಗ್ಬೋದು ಸರ್. ಅಂದ್ರೆ ಏನ್ ಡ್ಯೂಯೇಟ್ ಬೇಕು, ಲವ್ ಬೇಕು ಅನ್ನೋದು ಬಿಟ್ರೆ ಈಗ್ಲೂ ಹೀರೋ ಆಗ್ಬೋದು. ನಿಮ್ಗೆ 2ನೇ ಮಗ ಅವ್ರ ಹೆಸರೇನು? ನಿತಿನ್ ಬಂದಿದ್ದಾರಾ? ಇನ್ನ ಬಂದಿಲ್ಲ ಸರ್. ಓಕೆ, ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಹಿಟ್ಟಾಗ್ಲಿ, ಈ ಸಿನಿಮಾ ಹಿಟ್ಟಾಗಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಹಿಟ್ಟಾಗ್ಲಿ ಅಂತ ಆಶಿಸ್ತಿದ್ದೆ. ಆ ಸಿನಿಮಾನು ಕಂಪ್ಲೀಟ್ ಆಗಿದೆ. ಅದು ಬಿಟ್ಟು ಮ್ಯೂಸಿಕ್, ನನ್ನ ಸಾಂಗ್ ನೆನ್ನೆ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ. ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಟ್ರೈಲರ್ ತುಂಬಾ ಚೆನ್ನಾಗಿದೆ, ಮತ್ತೆ ವರ್ಧನ್ ಸರ್ ವಾಯ್ಸ್ ಚೆನ್ನಾಗಿದೆ, ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂ ಫ್ರಮ್ ತರ ಓಂ ಫ್ರಮ್ ಶಿವಮ್ ಕೂಡ ಹಿಟ್ಟಾಗ್ಲಿ, ಓಂ ಶಿವಮ್ ಕೂಡ ಹಿಟ್ಟಾಗ್ಲಿ ಅಂತ ಆಶಿಸ್ತೀನಿ. ಪ್ರಭು ಗಣೇಶ್ ಸರ್, ನಾವು ಜೋಶಲ್ಲಿದ್ದಾಗ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ದು. ಸೊ ನನಗೂ ಅವ್ರಿಗೂ ಮತ್ತೆ ಸರ್ಗೆ ಎಲ್ಲರ ಜೊತೆನೂ ವರ್ಕ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಒಂದ್ಸಗಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಭವಿಷ್ಯನಿ ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸುನಿ ಸರ್. ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ನಮ್ಮ ನಿರ್ಮಾಪಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕೊಟ್ಬಿಟ್ಟು ಬಂದ್ಬಿಡೋಣ ಈ ಕಡೆ, ಬೇಡ ಅಂದ್ರೆ ಕೊಡಬಿಡಿ. ಇರ್ಲಿ ಅದೆಲ್ಲ ಸರ್ ಅಲ್ವೇನ ಹತ್ರ ಸರ್, ಇಲ್ಲಿ ನೋಡಿ ಸರ್. ಮೇಡಮ್ ಇಲ್ಲಿ ನೋಡಿ, ಒಂದು ಲುಕ್ಲಿ. ನಿಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಿಂದ ಯಾವ ರೀತಿ ಸೂಪರ್ ಡೂಪರ್ ಸಿನಿಮಾಗಳನ್ನ PR ಮಾಡಿದ್ರು, ಅದೇ ತರ ನಮ್ಮ ಸಿನಿಮಾಗೆ ನಿಮ್ಮ ಆಶೀರ್ವಾದ, ಗೋವಿಂದನ ಕೃಪಾ ಕಟಾಕ್ಷ ಇರ್ಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಬೆಳಗ್ಗೆ ಹೆಂಗ್ ಬೇಡ್ಕೊಳ್ತಿರೋ ಹಾಗೆ ಬೇಡ್ಕೊಳ್ಬಿಡಿ ಸರ್. ಆಲ್ ದ ಬೆಸ್ಟ್. ಏನ್ ಮೇಡಮ್ ಇಬ್ಬಿಬ್ರು ಹೀರೋ ಇಡ್ತಾರೆ ಮನೇಲಿ? ಇವಾಗ ನಿಮ್ಮ ಯಜಮಾನ್ರು ಹೀರೋ ಮಾಡ್ತೀವಿ ನಾವು. ಓಕೆ, ಆಯ್ತು ಸರ್. ಸಿನಿಮಾ ಟೀಮ್ ಕಾರ್ಯಕ್ರಮದಲ್ಲಿ ನೋಡ್ತಿದ್ದೀನಿ. ಈಗೆಲ್ಲ ಗಿಫ್ಟ್ ಕೊಡ್ತೀರಾ ಅಂದ್ರೆ ನಿಮ್ದು ಎಲ್ಲಾ ಫಂಕ್ಷನ್ಸ್ಗೂ ಬರ್ತೀವಿ ಸರ್. ಗಿಫ್ಟ್ ಅಂತ ತಿಳ್ಕೊಬೇಡಿ, ನಮ್ಮ ಹೃದಯಪೂರ್ವಕವಾಗಿ ಒಂದು ವಿಶ್ವಾಸ.